ಏ ರಕ್ತ ಕಣ್ರೋ, ರಕ್ತ. ಬಟ್ಟೆ ಕಟ್ರೋ, ಬಟ್ಟೆ ಕಟ್ಟಿ. ಮನುಷ್ಯ ಸಾಕು ಸಾಕು ಅನ್ನೋದು ಎರಡೇ ವಿಷಯಗಳಲ್ಲಂತೆ. ಒಂದು ಊಟ, ಇನ್ನೊಂದು ಓದೆ. ಇವತ್ತು ನಾನು ಊಟ ಹಾಕೋ ಮೂಡಲಿಲ್ಲ. ಕ್ಷಮೇನೂ ಇಲ್ಲ, ಮಣ್ಣ ಗಟ್ಟಿನೂ ಲೋ, ನಿಂಗೆ ಫೋನ್ ಮಾಡೋಕೆ ಹೇಳಿದ್ದೆ ತಾನೆ? ಅಣ್ಣ ಕೇರ್ಕೊಳಕ್ಕೆ ಪುರ್ಸೋತಿಲ್ಲ, ಇನ್ ಫೋನ್ ಎಲ್ಲಿಂದ ಮಾಡ್ಲಿ? ಇಟ್ಕೋ, ತಪ್ಪಿನೂ ಫೈರ್ ಮಾಡಬೇಡ. ಯಾವ ಸುಖಕ್ಕೆ ಫೈರ್ ಮಾಡ್ಲಣ್ಣ? ಇದ್ರಲ್ಲಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿದ್ರೆ ಚೈನಾದಲ್ಲಿ ಹೋಗ್ಬಿಡುತ್ತೆ. ವಾಸ್ತು ಸರಿ ಇಲ್ವಂತೆ, ಕೈ ಕಟ್ಬಿಟ್ರೆ ಹೇಳ್ತಿದ್ರು. ಲೋ, ಅದ್ರಲ್ಲಿ ಇದ್ದಿದ್ದೆ 2 ಬುಲೆಟ್ಸ್. ಒಂದ್ ನಿನ್ ಕೈ ಉಳ್ಸೋಕಾಯ್ತು, ಇನ್ನೊಂದು ಇಟ್ಕೊಂಡು ಡೋರ್ ಹತ್ರ ನಿಂತ್ಕೋ. ನನ್ ಮಗನು ಹೊರಗೆ ಹೋಗ್ಬಾರ್ದು. ಸರಿ, ಫೈರ್ ಮಾಡಬೇಡ. ಬಂದ್ರೆ ಈಗ ಸುಡ್ತೀನಿ ನಾನು. ಏನ? ಈಗ ಸುಡ್ತೀನಿ. ಹಾ, ಒಂದು ಬುಲೆಟ್ ಇದೆ, ಇವನ್ ಬೀಜ ಗಣಿತ ಬಿಡ್ಸಣ್ವಾ ಅಂತ. ಲೋ, ಇಲ್ಲಣ್ಣ, ಸುಮ್ನೆ ಅಂದೆ. ಲೇ, 2 ಕಾಲು ಲ್ಯಾಪ್ಸ್ ಆಗೋವರೆಗೂ ಕಾಯಿರಿ. ಒಂದೇ ಬುಲೆಟ್ ಇರೋದು, ಎಷ್ಟಿದಕ್ಕೆ ಅಂತ ಹೊಡಿತಾನೆ. ಹೋದ್ರ ಒಬ್ಬ ನೆಗದ್ ಬೀಳಕ್ಕೆ 1 ಬುಲೆಟ್ ಸಾಲ್ದಣ. ಇಲ್ಲಿಗೇನು ಪೆಟ್ಟಾಗಿಲ್ಲ. 5 ನಿಮಿಷ. ಕೈಗೆ ಕೋಲು ಸಿಕ್ಕರೆ ಸಾಕು, ತಿರ್ಗಿಸ್ದ. ಏನು ಉಪಯೋಗ ಇಲ್ಲ ಕಣೋ, ಗಿಟ್ಟಲ್ಲ, ಸುಮ್ಮನೆ ಮಲ್ಕ. ಥ್ಯಾಂಕ್ಸ್ ಬ್ರೋ. ಸರಿ ಆಯ್ತೇನೋ? ಈಗಲಾದ್ರೂ ಚೆಚ್ಚೋ. 5 ನಿಮಿಷ. ಇವರೆಲ್ಲ ಬೇಕಿತ್ತ? ನೀನೊಬ್ನೇ ಸಾಕಿತ್ತಲ್ವಾ? ಸ್ಪಾಟಿಗೆ ಪೊಲೀಸು ಲೇಟ್ ಬರೋದು ಕೇಳಿದ್ದೀನಿ. ರೌಡಿಗಳು ನೀವು ಲೇಟ್ ಬರ್ತೀರಲ್ರ. ಆವತ್ತು ನಿನ್ ಕೈ ಕಡಿದ್ಮೇಲೆ ನಿಂಗೆ ಕೊಟ್ಟು ಶಿಕ್ಷೆ ಜಾಸ್ತಿ ಆಯ್ತೇನೋ ಅಂತ ಅನ್ಸಿತ್ತು ನಂಗೆ. ಆದರೆ ಇವಾಗ ಲೆಕ್ಕ ಸರಿ ಹೋಯ್ತು. ಮುಂದೆ ಯಾವತ್ತೋ ಮಾಡೋ ತಪ್ಪಿಗೆ ಅಡ್ವಾನ್ಸ್ ಆಗಿ ಕೈ ಕಳ್ಕೊಂಡ ಮೊದಲ ವ್ಯಕ್ತಿ ನೀನು. ಕಂಗ್ರ್ಯಾಚುಲೇಷನ್ಸ್. ಕೈ ಕಳ್ಕಬೇಕಾದವನು ನಾನಲ್ಲ ಅಣ್ಣ. ಅರ್ಧ ಮುಕ್ತಾಯ ಇರುತ್ತೆ. ತಗದಿನ್ ನದ್ದಿಮ್ ತದ್ದಿಮ್ ಅಲ್ಲಿಗೆ ಸ್ಟಾರ್ಟ್. ಓಕೆನಾ? ಟೇಕ್ ಲೆಟ್ಸ್ ಗೋ ಫಾರ್ ಟೇಕ್. ನಾದಿರ್ತೀನಿ. ಯಾರು ಗೊತ್ತೇನೋ? ನಿಮ್ ಮಾವ, ದ ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಸ್ವರಭಾಸ್ಕರ್. ಗೊತ್ತು. Shit! Someone open the door! ಆಗಟ್ಟಿಗೆ ಯಾರಾದ್ರೂ ಏನಾಗ್ತಿದೆ ಇಲ್ಲಿ? ಹೌದು, ನಾನೇ ಮಾಡಿಸ್ದೆ. ನನ್ನ ಜೀವನದ ದೊಡ್ಡ ತಪ್ಪು. ಯಾಕೆ ಹಾಗೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ನಂಗೊತ್ತು. ಮಗಳು ಅಮೆರಿಕಾಗ ಹೋಗೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ನಿಮ್ಮಂತ ರೌಡಿನ್ ಲವ್ ಮಾಡೋದು ಮೊದ್ಲೇ ಇಷ್ಟ ಇರ್ಲಿಲ್ಲ. ಅದಕ್ಕೆ ನಿಮ್ಮನ್ನ ಕೊಲ್ಸೋ ಪ್ಲಾನು
ಅವ್ರಿಗೆ ಏಕ್ ಮಾರ್ ದೋ ತುಕಡ ಇದ್ದಂಗೆ. ಮಗಳ ಅಮೆರಿಕಾ ಪ್ಲಾನು, ರೌಡಿ ಅಳಿಯ, ಇಬ್ಬರನ್ನು ಒಂದೇ ಗುಂಡಲ್ಲಿ ಡಮಾರ್. ಸುಪಾರಿ ನನಗ್ ಬಂತು. ನಿನ್ಗನ್ನಿಂದಲೇ ನಿನ್ನನ್ನು ಕೊಲ್ಲಬೇಕು ಅಂತಿದ್ದೆ. ನಿನ್ನ ಅದೃಷ್ಟನೋ. ನನ್ನ ಮಗಳು ದುರದೃಷ್ಟನೋ. ಗುಂಡು ಅವಳಿಗೆ ತಾಕ್ತು. ಅವನು ದೊಡ್ಡ ರೌಡಿ. ನಿನ್ ಮೇಲ್ ದ್ವೇಷ ಇದೆ ಅಂತ ಅವನಿಗೆ ಸುಪಾರಿ ಕೊಟ್ಟೆ. ನನ್ನ ಮಗಳು ಅವಳಿಗೆ ತಾಗ್ಬಿಡ್ತು. ಆ ಮುದುಕ ಹುಡುಕೊಂಬಂದು ನನ್ನ ಕೊಲ್ಲೋದೊಂದು ಬಾಕಿ. ನಿಮ್ ಥರನೇ. ಒಳಗಿಂದೊಂದು ಸೀಕ್ರೆಟ್ ಗೊತ್ತಾ? ನಾನ್ ಮಾಡೋ ಎಲ್ಲ ಟ್ಯೂನು ಅಮ್ಮುದೆ. ಅವಳಿಲ್ಲ ಅಂದ್ರೆ ನನಗೆ ಹೆಸರೇ ಇರ್ತಿರ್ಲಿಲ್ಲ. ಅಂದ್ರೆ ಸಂಗೀತ ಅವಳ್ದು, ಸಂಭ್ರಮ ನಿಂದು. ಚಿನ್ನದ ಮೊಟ್ಟೆ ಇಡೋ ಕೋಳಿನ ಉಳಿಸೋದಕ್ಕೋಸ್ಕರ ನಂಗೆ ಶೂಟ್ ಮಾಡಿಸ್ತೀನಿ ಅಲ್ಲ ಅಲ್ಲ. ನೀನ್ ಶೂಟ್ ಮಾಡಿಸ್ದೆ, ಆದ್ರೆ ಗುಂಡು ನಂಗೆ ಯಾಕೆ ಬೀಳಲಿಲ್ಲ ಗೊತ್ತಾ? ಅದೇ ನಂಗೂ ಅರ್ಥ ಆಗ್ಲಿಲ್ಲ. ಗುರಿ ಇಟ್ಟಷ್ಟು ತಪ್ಪೋಯ್ತು. ಕಡೆಗೆ ಬುಲೆಟ್ಸೇ ಮುಗ್ದೋಯ್ತು. ನನ್ನ ಮಾನ ಉಳ್ಸಕ್ಕೆ ಒಂದೇ ಒಂದು ಬುಲೆಟ್. ನಂಗೆ 10 ವರ್ಷ ವಯಸ್ಸಿರ್ಬೋದು. ನಂಗೊಬ್ಬ ಪ್ರಾಣ ಸ್ನೇಹಿತ. ನನ್ನ ಯಾವತ್ತೂ ಬಿಟ್ಕೊಟ್ಟವನಲ್ಲ, ಆದ್ರೆ ಅವನಿಗೆ ಮೆಳ್ಳೆಗಣ್ಣು. ಒಂದ್ ಕಣ್ಣು ಹುಬ್ಳಿ ನೋಡಿದ್ರೆ ಇನ್ನೊಂದ್ ಕಣ್ಣು ಧಾರವಾಡ ನೋಡ್ತಿತ್ತು. ಮಾವಿನ ಹಣ್ಣಿಗೆ ಗುರಿ ಇಟ್ಟರೆ ಬೀಳ್ತಿರ್ಲಿಲ್ಲ, ಅದೇ 2 ಅಡಿ ಎಡಕ್ಕೆ ಎಸೆದ್ರೆ ಮಾವಿನ ಹಣ್ಣು ಬೀಳ್ತಿತ್ತು. ಕ್ರಿಕೆಟ್ ಆಡುವಾಗ ಬೌಲ್ಡ್ ಮಾಡ್ಬೇಕಿದ್ರೆ ವೈಡ್ ಹಾಕ್ಬೇಕಿತ್ತು. ಈ ನನ್ನ ಗನ್ನಿಗೂ ಅಷ್ಟೇ ಮೆಳ್ಳೆಗಣ್ಣು. ಇದನ್ನ ನಾನ್ ಬಿಟ್ಟು ಬೇರೆ ಯಾರು ಚಲಾಯಿಸಿದ್ರು ವೇಸ್ಟು. ನಿಮ್ ದೋಸ್ತು ಈಗೆಲ್ಲಿದಾರಣ? ಫುಟ್ಪಾತಲ್ಲಿ ಮಲಗಿದ್ದ ನನ್ನ ಬದುಕ್ಸೋಕ್ ಹೋಗಿ ಅವನ್ ತಿರ್ಕೊಂಡ್ಬಿಟ್ಟ. ಅಣ್ಣ, ನಿಮ್ ದೋಸ್ತ್ ಹೆಸರೇ ಹೇಳಿಲ್ಲ. ಚಾರ್ಲಿ ಗೊನ್ಸಾಲ್ವಿಸ್. ಏನ್ ಅರ್ಜೆಂಟು? ಮನೇಲೇನ್ ಹೆಂಡತಿ ಕರಿತಿದ್ದಾಳ? ಹೆಂಗ್ ಓಡ್ ಬಂದ್ಯೋ ಹಂಗೆ ವಾಪಸ್ ಹೋಗು. ಚುಚ್ಚದ ಅಂದ್ರೆ ತಬಲಾ ಅರ್ಧೋಗತ್ತೆ. ನೀನ್ ಆವತ್ತು ಹೊಡೆದ ಒಂದೇಟಿಗೆ 101 ಏಟು. ಬೆರಳ್ಗೆ ಕೊರಳ್. ಕುವೆಂಪು ಬರೆದಿದ್ದು. ಎಲ್ಲೋಗ್ತಿದ್ಯಾ? ಚೆನ್ನೈಗೆ ಫ್ರೆಂಡ್ಸ್ ಇದ್ದಾರೆ. ಅಲ್ಲಿಂದ US ಗೆ ಹೋಗ್ತೀನಿ. ನನ್ನ ಬಿಟ್ಟೋಗ್ತಿದ್ಯಾ? ನಿನ್ ಜೊತೆ ಇರೋದು ಅಪ್ಪಂಗೆ ಇಷ್ಟ ಇಲ್ಲ, ಅಪ್ಪನ ಜೊತೆ ಇರೋದು ನನಗಿಷ್ಟ ಇಲ್ಲ. ನಿನ್ನಪ್ಪನಿಗೆ ನನ್ನ ಜೊತೆ ಇರೋದು ಇಷ್ಟ ಇಲ್ಲ ಅಂತ ಯಾರು ಹೇಳ್ದವ್ರು? ಹೊಡೆದು ಬಡ್ದು ಇಷ್ಟ ಅಂತ ಹೇಳ್ಸಿರ್ತೀರಾ. ಬಾಂದಳದಿ ಚುಕ್ಕಿಗಳ ನಕ್ಷತ್ರ ಬೊಟ್ಟು, ಅದ ನಡುವೆ ಗೆರೆ ಎಳೆದು ರಂಗೋಲಿ ಬಿಟ್ಟು, ಮೂಡಿಸಿದ ಚಿತ್ತಾರ ನಮಗೋಸ್ಕರ, ಚಂದ್ರಮನು ಬರೆದಿರುವ ಚಿತ್ರಾಕ್ಷರ. ಚಿತ್ರಾಕ್ಷರ ಮನೋರಮೆ. ಚಿತ್ರ ಪ್ಲಸ್ ಅಕ್ಷರ, ಸುವರ್ಣ ದೀರ್ಘ ಸಂಧಿ. ಅದು ಸುವರ್ಣ ಅಲ್ಲ, ಸವರ್ಣ. ಸವರ್ಣ ದೀರ್ಘ ಸಂಧಿ.